ಇನ್ನು ಅದನ್ನೆಲ್ಲ ಹೊರತುಪಡಿಸಿದ್ರೆ ವಿಜಯಲಕ್ಷ್ಮಿ ಮೇಡಮ್ ಒಂದು ಪೋಸ್ಟ್ ಮಾಡಿದ್ರು ರೀಸೆಂಟ್ ಆಗಿ. ಅಂದ್ರೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಿರೋಂಥದ್ದು ಅವರಿಗೆ ಪರ್ಸನಲ್ ಆಗಿ ಬರ್ತಿರೋ ಅಂದ್ರೆ ನಟಿ ರಮ್ಯಾ ಆದ್ಮೇಲೆ ಅವರು ಸೈಬರ್ ಕ್ರೈಮ್ ಹೋಗಿ ಕಂಪ್ಲೇಂಟ್ ನ ಕೊಟ್ಟಿರುವಂತದ್ದು 150 ಸ್ಕ್ರೀನ್ ಶಾಟ್ ಗಳನ್ನ ಅವರು ಒಂದೊಂದೇ ಕಾಮೆಂಟ್ ಗಳನ್ನ ಅವರು ಪರ್ಸನಲ್ ಆಗಿ ಓದ್ತಿದ್ರೆ ಅದೆಷ್ಟು ಬೇಜಾರ್ ಅನ್ಸುತ್ತೆ ಅಲ್ವಾ? ಸಿಕ್ಕಾಪಟ್ಟೆ. ಬೀಯಿಂಗ್ ಅ ಗರ್ಲ್ ಎಷ್ಟು ಕಷ್ಟ ಆಗಿರ್ಬೋದು. ನಮ್ ಪಾಸ್ಟ್ ಅವ್ರು ಯಾರನ್ನು ನೋಡ್ಕೊಂಡ್ ಬಂದಿದಾರ. ಹಿಂಗ್ ಪಬ್ಲಿಕಲಿ ಸಿ ಐ ಟೆಲ್ ಯು ಹ್ಯಾವ್ ಯೋರ್ ಫ್ಯಾಮಿಲಿ, ನಿಮ್ಮನ್ನ ಕೇಳೋರ್ ಇರ್ತಾರೆ. ಇವಾಗ ನಾವ್ ಎಷ್ಟೇ ಸ್ಟ್ರಾಂಗ್ ಇದ್ರು ಅವ್ರು ಸ್ಟ್ರಾಂಗ್ ಇರ್ತಾರ. ನಮ್ಮನ್ನ ಇವಾಗ ನಮ್ ಹಿಂದೆ ಕಾಯೋರು ಅಂತ ಇರ್ತಾರಲ್ಲ, ನಮ್ಗೋಸ್ಕರ ಇರೋರು ಅಂತ ಇರ್ತಾರಲ್ವಾ, ನಮ್ ಫ್ಯಾಮಿಲಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆಲ್ಲ ಅದ್ ನೋಡಿದಾಗ ಎಷ್ಟು ನೋವಾಗತ್ತೆ. ಪಬ್ಲಿಕಲಿ ಒಬ್ಬರನ್ನ ಹ್ಯುಮಿಲಿಯೇಟ್ ಮಾಡೋದು ಯಾರಿಗೂ ರೈಟ್ಸ್ ಇಲ್ಲ. ಅದು ಎಷ್ಟು ಸರಿ. ಆತರ ಕೆಟ್ಟ ಪದಗಳನ್ನ ಯೂಸ್ ಮಾಡಿ ಅಂದ್ರೆ ನಮ್ಗೆ ಅದನ್ನ ನೋಡಕ್ಕೂ ಕಷ್ಟ ಆಗತ್ತೆ. ಪರ್ಸನಲ್ ಆಗಿ ಆತರ ಕೆಟ್ಟದಾಗಿ ಒಂದ್ ಹೆಣ್ಣಿಗೆ ಆತರ ಯೂಸ್ ಮಾಡ್ತಾರೆ ಅಂದಾಗ ಎಷ್ಟು ಸರಿ. ಅದು ಒರಿಜಿನಲ್ ಅಕೌಂಟಾ? ನೋ. ಅಷ್ಟು ಫೇಕ್ ಅಕೌಂಟ್ ಇಟ್ಕೊಂಡು ಎಷ್ಟು ಧೈರ್ಯ, ಅದ್ ಯಾವ ಧೈರ್ಯದಿಂದ ಮಾಡ್ತಾರೆ? ಸೊ ನನ್ ಪ್ರಕಾರ ಅವ್ರು ಮಾಡಿರೋದ್ ಸರಿ. ಅವರು ಅದ್ರಲ್ಲೂ ಕೂಡ ಉಲ್ಲೇಖ ಮಾಡಿದ್ರು ಹೆಣ್ಣು ಮಕ್ಕಳೇ ಕೆಲವರು ನೆಗೆಟಿವ್ ಆಗಿ ಕಾಮೆಂಟ್ ಮಾಡ್ತಿರೋಂಥದ್ದು ಇನ್ನೊಂದು ಹೆಣ್ಣಿಗೆ. ಐ ಡೋಂಟ್ ನೋ, ನಾನು ಯಾವತ್ತೂ ಹಂಗೆ ಯೋಚನೆ ಮಾಡಕ್ಕೂ ಸಾಧ್ಯ ಇಲ್ಲ. ಅದೇ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತಾರಲ್ವಾ, ಮೇ ಬಿ ಅದ್ ನಿಜ ಅನ್ಸ್ತಾ ಇದೆ ಇವಾಗ ರೀಸೆಂಟ್ ಟೈಮ್ಸ್ ಇಂದ ನೋಡಿದಾಗ. ಯಾಕೆ ಮಾಡ್ಬೇಕು ಅಂತ ಐ ಡೋಂಟ್ ನೋ. ಅಪ್ರಿಶಿಯೇಟ್ ಮಾಡಕ್ ಆಗತ್ತಾ? ಮಾಡಿ. ಇಲ್ವಾ? ಮಾಡಕ್ ಹೋಗ್ಬೇಡಿ, ಸುಮ್ನೆ ಇದ್ ಬಿಡಿ. ಏನಕ್ ಮಾಡ್ತೀರಾ ನೆಗೆಟಿವ್ ಕಾಮೆಂಟ್ಸ್? ಅವ್ರದ್ದು ಮನ್ಸೆ, ಏನಕ್ ನೋಯಿಸ್ತೀರಾ? ಸಿ ಒನ್ ಥಿಂಗ್ ಐ ಟೆಲ್ ಯು, ನೀವ್ ಅನ್ಕೋಬಹುದು ಅಂದ್ರೆ ಫೇಕ್ ಅಕೌಂಟ್ ಇಟ್ಕೊಂಡು ನಾನು ರ್ಯಾಂಡಮ್ ಆಗಿ ಕಮೆಂಟ್ ಮಾಡಿದ್ರೆ ನನ್ನ ಯಾವತ್ತೂ ಗುರ್ತಿಡಕ್ ಆಗಲ್ಲ ಅಥವಾ ನನ್ ಕೈಗೂ ಸಿಗಲ್ಲ. ಖಂಡಿತವಾಗ್ಲೂ ನೀನ್ ಸಿಗದೆ ಇರ್ಬೋದು. ಬಟ್ ಐ ಟೆಲ್ ಯು, ಕರ್ಮ ಅನ್ನೋದೊಂದಿದೆ ಗೊತ್ತಾ? ನಿಮಗೇನ್ ಮಾಡಿದಿರಾ ಅಂತ ನಿನ್ನ ಆತ್ಮಕ್ ಗೊತ್ತು, ನಿನ್ನ ಆತ್ಮ ಸಾಕ್ಷಿಗೆ ಗೊತ್ತು. ನೀವ್ ಕುತ್ಕೊಂಡು ಏನ್ ಟೈಪ್ ಮಾಡಿದಿರಾ, ಏನ್ ಬರ್ದಿದ್ದೀರಾ, ಯಾರಿಗೆ ಯಾವತ್ತು ಏನ್ ಮಾಡಿದಿರಾ ಅನ್ನೋದು ಇಲ್ಲಿ ಫೀಡ್ ಆಗಿರುತ್ತೆ, ಅಲ್ಲಿ ಫೀಡ್ ಆಗಿರುತ್ತೆ ಮೇಲ್ಗಡೆ. ಅದನ್ನ ಯಾರಿಗೂ ಅಳ್ಸಕ್ ಆಗಲ್ಲ ಅಲ್ವಾ? ಯು ಕಾಂಟ್, ಮೇ ಬಿ ಮನುಷ್ಯರ ಕಣ್ಣಿಂದ ಎಸ್ಕೇಪ್ ಆಗ್ಬೋದು, ದೇವ್ರ ಕಣ್ಣಿಂದ ಎಸ್ಕೇಪ್ ಆಗಕ್ ಆಗಲ್ಲ. ಸೊ ಐ ಥಿಂಕ್ ಅದ್ ಬಂದೇ ಬರುತ್ತೆ. ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಅದ್ ಬಂದೇ ಬರುತ್ತೆ. ಒಂದಲ್ಲ ಒಂದಿನ ಇಟ್ ವಿಲ್ ಹಿಟ್ ಯು ಬ್ಯಾಕ್. ಸೊ ಬಿ ಪ್ರಿಪೇರ್ ಫಾರ್ ದಟ್ ಅಷ್ಟೇ. ದೇ ಮೈಟ್ ಥಿಂಕ್ ಇವತ್ತು ಗೊತ್ತೇ ಆಗಲ್ಲ ಫೇಕ್ ಅಕೌಂಟ್ ಯೂಸ್ ಮಾಡಿ, ಬಟ್ ಕರ್ಮ ಅನ್ನೋದಿದೆ ಗೊತ್ತಾ, ಯಾರನ್ನೂ ಬಿಡಲ್ಲ, ಬಂದೇ ಬರುತ್ತೆ. ನಿಮ್ಮ ಹತ್ರ ಯಾವತ್ತಾದ್ರೂ ಈ ರೀತಿ ಇಷ್ಟು ಕೆಡದಾಗ ಕಾಮೆಂಟ್ ಮಾಡ್ತಾರೆ ಅಂತ ಏನಾದ್ರು ಮಾತಾಡಿದ್ದು? ಸದ್ಯಕ್ಕೆ ನೋ, ಐ ಹ್ಯಾವ್ ನೆವರ್ ಎಕ್ಸ್ಪೀರಿಯನ್ಸ್ಡ್. ಇಲ್ಲ, ಯಾವತ್ತೂ ಇಲ್ಲ. ಅಂಡ್ ನನ್ಗೆ ಆತರ ಮೆಸೇಜಸ್ ಅದು ಇದು ಬಂದ ಐ ಡೋಂಟ್, ನಾನು ಅದಕ್ಕೆ ರೆಸ್ಪಾಂಡ್ ಮಾಡಕ್ ಹೋಗಲ್ಲ, ಇಗ್ನೋರ್ ಮಾಡ್ತೀನಿ. ಯು ಡೋಂಟ್ ಹ್ಯಾವ್ ಟು ರೆಸ್ಪಾಂಡ್. ನೀವು ಅದರಿಂದ ಎಸ್ಕೇಪ್ ಆಗಬಹುದು. ಅದೇ ಹೇಳಿದ್ದು ಮಾಡೋಷ್ಟು ಮಾಡ್ತೀವಿ. ನಮ್ದು ತಾಳ್ಮೆ, ನಮ್ದು ಅದನ್ನ ಕೆಣಕ್ದಾಗ ವಿ ಹ್ಯಾವ್ ಟು ಟೇಕ್ ಸರ್ಟೇನ್ ಆಕ್ಷನ್ಸ್ ಅಲ್ಲ. ಸೊ ನಮ್ ಸೇಫ್ಟಿಗೆ. ನೀವು ಸಂದರ್ಶನ ಮಾಡಿದಂತ ಸಂದರ್ಭದಲ್ಲಿ ಅವರೇ ಹೇಳಿದ್ರು ನಾನು ನೆಗೆಟಿವ್ ಕಾಮೆಂಟ್ಸ್ ಓದಕ್ಕೆ ಹೋಗೋದಿಲ್ಲ ಅಂತ ಹೇಳಿದ್ರು. ನೋ, ಐ ಥಿಂಕ್ ಅದನ್ನು ಇನ್ಫ್ಯಾಕ್ಟ್ ಅದೇ ನಾನು ಹೇಳ್ದೆ, ನಾನೊಂದು ಇವಾಗ ಹೇಳ್ದೆ ಅಲ್ಲ. ಸಿ ಅವ್ರು ನೋಡಲ್ಲ ಆಯ್ತಾ, ಬಟ್ ಅವ್ರ ಹಿಂದೆ ಇರ್ತಾರೆ ಗೊತ್ತಾ, ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್, ಅವ್ರು ಹೇಳ್ತಾರೆ ನೋಡು ವಿಜಯ್ ಹಿಂಗ್ ಬರ್ತಾ ಇದೆ, ಅಥವಾ ನಾನೇ ಅಕ್ಕ ನೋಡಿ ಅಕ್ಕ ಏನಕ್ಕ ಹಿಂಗ್ ಹೇಳ್ತಾ ಇದಾರೆ, ಅದನ್ನ ಅವ್ರು ಕೇಳಲೇಬೇಕು ಅಲ್ವಾ? ಅದನ್ನ ನೋಡ್ತಾರಲ್ವಾ? ಇವಾಗ ನಾನ್ ಎಷ್ಟು ಬೇಕಾದ್ರೂ ಇಗ್ನೋರ್ ಮಾಡ್ತೀನಿ ನನಗೆ ಬಂದಿರೋದನ್ನ, ಬಟ್ ನನ್ನ ಅಮ್ಮ ಮನೇಲಿ ಕುತ್ಕೊಂಡು ನೋಡ್ತಾರೆ ಅಲ್ವಾ, ನನ್ನ ಫ್ಯಾಮಿಲಿ ಮನೇಲಿ ಕುತ್ಕೊಂಡು ನೋಡ್ತಾರೆ. ಯಾಕೆ ನಮ್ಮ ಹುಡುಗಿಗೆ ಈ ತರ ಮಾಡ್ತಾ ಇದಾರೆ, ಏನಕ್ಕೆ ಮಾಡ್ತಾರೆ? ಅವ್ರು ನನಗೆ ಹೇಳಿದಾಗ ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್. ಬಿಕಾಸ್ ನನ್ನಿಂದ ಅವ್ರ ಮೆಂಟಲ್ ಹೆಲ್ತ್ ನ ನಾನು ಯಾಕೆ ರೂಯಿನ್ ಮಾಡ್ಲಿ ಅಲ್ವಾ? ಅವ್ರ ನೆಮ್ಮದಿನ ನಾನು ಯಾಕೆ ಹಾಳು ಮಾಡ್ಲಿ? ಎಲ್ಲೊಂದ್ ಕಡೆ ಪೋಸ್ಟಲ್ ಕ್ಲಾಸ್ ಅಭಿಮಾನಿಗಳಿಗೆ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ದು, ಸುದೀಪ್ ಅವರ ಫ್ಯಾನ್ಸ್ಗೆ ಹೇಳ್ದಂಗಿತ್ತೇನೋ ಅನ್ನುವಂಥದ್ದು ಒಂದು ಕ್ವಶನ್ ಮಾರ್ಕ್. ಐ ಡೋಂಟ್ ನೋ ಅದ್ರ ಬಗ್ಗೆ. ಐ ರಿಯಲಿ ಡೋಂಟ್ ನೋ. ಯಾ, ಕ್ಲಾಸ್ ಒಟ್ನಲ್ಲಿ ನಿಮ್ ಪ್ರಕಾರ ಫ್ಯಾನ್ಸ್ ವಾರ್ ಇಲ್ಲ ಅನ್ಸುತ್ತೆ? ನೋ, ಅದೇ ಹೇಳ್ದೆ ಅಲ್ಲ, ಜೆನ್ಯೂನ್ ಆಗಿರುವಂತ ಫ್ಯಾನ್ಸ್ ಇಬ್ರಿಗೂ ರೆಸ್ಪೆಕ್ಟ್ ಕೊಟ್ಕೊಂಡು ನಾನು ನೋಡಿದೀನಿ ಅದನ್ನ. ಆ ರೆಸ್ಪೆಕ್ಟ್ ಅನ್ನೋದು ಜೆನ್ಯೂನ್ ಆಗಿರುವಂತ. ಬಿಕಾಸ್ ಎಟ್ ದಿ ಎಂಡ್ ಆಫ್ ದ ಡೇ ನಮ್ ಸಿನಿಮಾ, ನಮ್ ಇಂಡಸ್ಟ್ರಿ ಸಿನಿಮಾ, ನಮ್ ಕನ್ನಡ ಸಿನಿಮಾ, ನಮ್ ಕರ್ನಾಟಕಕ್ಕೆ ಇರುವಂತ ಆಸ್ತಿಗಳು ಅಲ್ವಾ? ಸೊ ಅದನ್ನ ನಾವು ಮೆಚ್ಚಬೇಕೇ ಹೊರತು ಈ ವಾರ್ಸ್ ಮಾಡಿ ಏನ್ ಮಾಡ್ತೀರಾ? ಐ ಡೋಂಟ್ ಥಿಂಕ್ ಇದು ಯಾರು ಅದೇ ಜೆನ್ಯೂನ್ ಆಗಿರೋರು ಮಾಡುವಂತ ಕೆಲಸ ಅಲ್ಲ ಅನ್ಸುತ್ತೆ ಇದು. ಕನ್ನಡ ಚಿತ್ರರಂಗದ ನಟಿಯಾಗಿ ನಿಮ್ಗೆ ಆಸೆ ಇದೆಯಾ ದರ್ಶನ್ ಸುದೀಪ್ ಮತ್ತೆ ಒಂದಾದ್ರೆ ಚೆನ್ನಾಗಿರುತ್ತೆ? ಖಂಡಿತ. ಅಂದ್ರೆ ಐ ಡೋಂಟ್ ನೋ, ನನಗೆ ಅದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ ಏನು ಅಂತ. ಅದು ಅವ್ರವ್ರ ಪರ್ಸನಲ್, ಅವ್ರವ್ರ ಕೂತ್ ಸಾಲ್ವ್ ಮಾಡ್ಕೋತಾರೆ. ಬಟ್ ವಿ ವಿಶ್ ಡೆಫಿನೆಟ್ಲಿ ಒಳ್ಳೇದಾಗತ್ತೆ ಅಂದ್ರೆ ಅದರಿಂದ ಖಂಡಿತವಾಗ್ಲೂ ವೈ ನಾಟ್. ಓಕೆ, ನೆಕ್ಸ್ಟ್ ಪ್ರಾಜೆಕ್ಟ್ ಗಳ ಬಗ್ಗೆ ಮಾತಾಡಿದ್ವಿ. ನ್ಯೂ ಇಯರ್ ರೆಸಲ್ಯೂಷನ್ ಅಂತೂ ನಿಮ್ಗೆ ಖಂಡಿತವಾಗ್ಲೂ ಇಲ್ಲ? ನೋ, ಐ ಡೋಂಟ್ ಹ್ಯಾವ್ ಎನಿ ರೆಸಲ್ಯೂಷನ್. ಜಸ್ಟ್ ಟು ಬಿ ಕೈಂಡ್ ಅಷ್ಟೇ. ವಾಟ್ ಎವರ್ ಏನೇ ಸಿಚುವೇಶನ್ ಆಗ್ಬೋದು, ಜೀವನ ಎಷ್ಟೇ ಚೇಂಜ್ ಆಗಿರ್ಬೋದು, ನಮ್ತನ ನಾವು ಬಿಟ್ಕೊಡ್ದೆ ನಾವ್ ಹೆಂಗಿದೀವೋ ಹಂಗೆ ಇರಬೇಕು. ದಟ್ಸ್ ಹೌ ಐ ಕೀಪ್ ಮೈ ರೆಸಲ್ಯೂಷನ್. ನಿಮ್ಮ ಡೆವಿಲ್ ಫೇಸ್ ನೋಡಿದಾರಾ ಯಾರಾದ್ರೂ ನಿಮ್ಮ ಕುಟುಂಬಸ್ಥರು? ಮನೆಯಲ್ಲಿ ಅಷ್ಟೇ ಮನೆಯಲ್ಲಿ ಅಷ್ಟೇ. ಅದ್ ಬಿಟ್ರೇನು ಅಂದ್ರೆ ನಾನು ಯಾರಿಗೂ ಅಂದ್ರೆ ತಿರುಗಿ ಮಾತಾಡೋದಾಗ್ಲಿ ಅಥವಾ ಹೊಟ್ಟೆ ಕಿಚ್ಚಾಗ್ಲಿ ಅಥವಾ ಐ ಡೋಂಟ್ ಹ್ಯಾವ್ ದಟ್. ಮನೇಲಿ ಅಮ್ಮ ಕಿರಿಕಿರಿ ಮಾಡ್ತೀನಿ ಬಿಟ್ರೆ ಆಚೆ ಬಂದ್ರೆ ಐ ಆಮ್ ಡಿಫ್ರೆಂಟ್ ಪರ್ಸನ್ ಓನ್ಲಿ. ಲೈಕ್ ಈಗ ಗರ್ಲ್ ಕೇಳೋದಾದ್ರೆ ನಾರ್ಮಲ್ ಆಗಿ ನಾವು ಗರ್ಲಿ ಟಾಕ್ಸ್ ಅನ್ನೋದು ಮಾಡೇ ಮಾಡ್ತೀವಿ. ಅದ್ರಲ್ಲೂ ಸಹ ಚೆನ್ನಾಗಿದ್ದಾರೆ ಹುಡುಗಿರ್ ನೋಡಕಂದ್ರೆ
ಎಷ್ಟು ಜನ ಪ್ರಪೋಸ್ ಮಾಡಿರ್ಬೋದು ಅನ್ನೋಂತ ಕ್ಯಾಶುವಲ್ ಟಾಕ್ ಬಂದೇ ಬರುತ್ತೆ. ನಿಮ್ ಫಾಲೋವರ್ಸ್ ಆದ್ರೂ ಕೇಳ್ತಾರೆ, ಬಟ್ ನೀವು ರಿಪ್ಲೈ ಮಾಡೋದಿಲ್ಲ. ಅವ್ರ ಪರವಾಗಿ ನಾನ್ ಕೇಳ್ತಾ ಇದ್ದೀನಿ, ಹೇಳಿ. ಪ್ರಪೋಸಲ್ಸ್ ಬಂದಿದೆ, ಡೆಫಿನೆಟ್ಲಿ ಬಂದಿದೆ, ಇಲ್ಲ ಅನ್ನಲ್ಲ, ಬರ್ತಾ ಇತ್ತು ಅಷ್ಟೇ. ನನ್ಗೇನ್ ಇಷ್ಟ ಆಗಿಲ್ಲ. ಸೊ ಕ್ರೇಜಿ ಪ್ರಪೋಸಲ್ ಅನ್ನೋ ತರದ್ ಯಾವ್ದು? ಕ್ರೇಜಿ ಅನ್ನೋದು ನನ್ ಸ್ಕೂಲ್ ಟೈಮ್ಸ್ ಅಲ್ಲಿ ಇತ್ತು. ಟಾರ್ಚರ್ ಇತ್ತು, ಬಟ್ ಅಷ್ಟೇ. ಅಷ್ಟೇ ಕ್ರೇಜಿ ಅಂದ್ರೆ ಸ್ಕೂಲ್ ಟೈಮ್. ಐ ವಾಸ್ ಸಿಂಪಲ್. ಐ ಟೆಲ್ ಯು ವೈ. ಸಿ, ನಾನು ಬೆಳಗ್ಗೆ 4 ಗಂಟೆಗೆ ಎದ್ದು ಬ್ಯಾಡ್ಮಿಂಟನ್ ಕೋಚಿಂಗ್ ಹೋಗ್ತಾ ಇದ್ದೆ. ಅಂಡ್ 8 ಗಂಟೆಗೆ ಬರ್ತಾ ಇದ್ದೆ. 8:30 ರೆಡಿ ಆಗ್ಬಿಟ್ಟು ಸ್ಕೂಲ್ ಹೋಗ್ತಾ ಇದ್ದೆ. ಸ್ಕೂಲ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಫುಟ್ಬಾಲ್, ವಾಲಿಬಾಲ್ ಅದು ಇದು ಎಲ್ಲ ಮುಗಿಸ್ಕೊಂಡು ಕ್ಲಾಸ್, ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅದನ್ನೆಲ್ಲ ಮುಗಿಸ್ಕೊಂಡು ತಿರ್ಗಾ 4:15 ಮನೆಗೆ ಹೋಗ್ತಾ ಇದ್ದೆ. 5 ಗಂಟೆಗೆ ತಿರ್ಗಾ ಕೋಚಿಂಗ್ ಹೋಗ್ತಾ ಇದ್ದೆ. ತಿರ್ಗಾ 9 ಗಂಟೆಗೆ ಮನೆಗೆ ಹೋಗ್ತಾ ಇದ್ದೆ. ಹೋಮ್ ವರ್ಕ್ಸ್ ಅದು ಇದು ಮಾಡಿ ಮಲ್ಗೋ ಅಷ್ಟೇ ನನ್ನ ಇಡೀ ದಿನ ಸಾರ್ಟೆಡ್. ಸೊ ಈ ಮಧ್ಯದಲ್ಲಿ ನನಗೆ ಐ ಡೋಂಟ್ ನೋ, ಅಂಡ್ ಇದ್ದ ಫ್ರೀ ದಿನ ಕೂಡ ಸಂಡೇ ಸ್ಯಾಟರ್ಡೇಸ್ ಅದು ಇದು ಐ ಟು ಟ್ರಾವೆಲ್. ನನಗೆ ಟೂರ್ನಮೆಂಟ್ಸ್ ಇರ್ತಿತ್ತು, ಐ ಟು ಟ್ರಾವೆಲ್. ಸೊ ರ್ಯಾಂಕ್ ಸ್ಟೂಡೆಂಟ್ ಅಲ್ಲ, ಡೆಫಿನೆಟ್ಲಿ ಇಲ್ಲಿ ಕ್ಲಾಸ್ ಅಲ್ಲೇ ಇರ್ತಿರ್ಲಿಲ್ಲ. ವರ್ಷಕ್ಕೆ 1-2 ತಿಂಗಳು 3 ತಿಂಗಳು ಸ್ಕೂಲಲ್ಲಿ ಇದ್ರೆ ಏನ್ ರ್ಯಾಂಕ್ ತೆಗಿತೀರಾ, ಬಟ್ ಎಷ್ಟು ಬೇಕಿತ್ತು ಅಷ್ಟು ತೆಗಿತಾ ಇದ್ದೆ, ಆವ್ರೇಜ್.